ಬೇಲಿ ಮೇಲೆ ಬೆಳೆದಿದ್ದ ವಿಷದ ಕಾಯಿ ತಿಂದು 6 ಮಕ್ಕಳು ಅಸ್ವಸ್ಥರಾದ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನ ಅಂಬಲಗೆರೆ ಗ್ರಾಮದಲ್ಲಿ ನಡೆದಿದೆ. ಆಟವಾಡುತ್ತಿದ್ದ 6 ಮಕ್ಕಳು ವಿಷದ ಕಾಯಿಯನ್ನು ತಿಂದಿದ್ದಾರೆ. ಮಕ್ಕಳನ್ನು ಪ್ರಕೃತಿ, ಮುಕೇಶ್, ಅನುಶ್ರೀ, ರಾಕೇಶ್, ಸಿಂಧು, ಮಹಾಲಕ್ಷ್ಮಿ ಎಂದು ಗುರುತಿಸಲಾಗಿದೆ. ಕಾಯಿ ತಿನ್ನುತ್ತಲೇ ಮಕ್ಕಳಲ್ಲಿ ವಾಂತಿ, ಭೇದಿ, ಹೊಟ್ಟೆ ನೋವು ಕಾಣಿಸಿಕೊಂಡಿದೆ. ಇದರಿಂದ ತೀವ್ರ ಅಸ್ವಸ್ಥರಾಗಿದ್ದು ಚಿತ್ರದುರ್ಗದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆರೋಗ್ಯದಲ್ಲಿ ಚೇತರಿಕೆಯೂ ಕೂಡ ಕಂಡುಬಂದಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ನಿನ್ನೆ ಕ್ಲಾಸ್ ಇರಲಿಲ್ಲ. ಇದು ನಾಡಕಂಬದಲ್ಲಿ ಅಲ್ಲಿ ಕಾಯಿ ಗಿಡ ಐತೆ, ಗಿಡ ಕಾಯಿ ಯಾವುದೂ ಗೊತ್ತಿಲ್ಲ. ಅದನ್ನ ಕುತ್ಕೊಂಡು ತಿಂದು ಅದು ವಾಂತಿ ಭೇದಿ ಆಗಿ ಆಮೇಲೆ ಹೊಟ್ಟೆಯೆಲ್ಲ ಇದಾಗಿ ಒಂಥರ ಸುಸ್ತಾಗಿ ನೆನಪಿದ್ರು. ಆವಾಗ ಹಿರಿಯೂರು ಸರ್ಕಾರ ಆಸ್ಪತ್ರೆ ನಡೆದು ಅಲ್ಲಿ ಒಂದು ನಾಗರತ್ನ ಗುರುಕುಲ ಅಂತದ್ದು ಅಲ್ಲಿ ಕರ್ಕೊಂಬಂದು ಇಲ್ಲೆಲ್ಲ ಟ್ರೀಟ್ಮೆಂಟು ಮಾಡಿ ಅಂತ ಸ್ವಲ್ಪ ಮಟ್ಟಿಗೆ ಉತ್ತಮ ಅಂತ ಹೇಳ್ತಾರೆ. ಡಾಕ್ಟ್ರನ್ನ ಏನು ಹೇಳಿದರು ಡಾಕ್ಟ್ರು? ಮಕ್ಕಳ ಕಂಡೀಷನ್ ಹೆಂಗಿದೆ? ಸ್ವಲ್ಪ ಕಂಡೀಷನ್ ಆಗಿದೆ. ತಮ್ಮ ಹೆಸರು? ಸರ್